ನಮಸ್ಕಾರ. ಸಮಸ್ತ ಕಲರ್ ಟಾಕೀಸ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಎಲ್ರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು. ನಾನು ನಿಮ್ಮ ಮೀತಾ ಕ್ರಿಸ್ಟಲ್, ನ್ಯೂಮರಾಲಜಿಸ್ಟ್. ನೂತನ ಸಂವತ್ಸರದ 12 ರಾಶಿಗಳ ಫಲಾನುಫಲಗಳನ್ನ ಹೇಳ್ತಾ ಹೋಗ್ತೀನಿ. ವೃಷಭ ರಾಶಿ ಅಂತ ಬಂದಾಗ ನೋಡಿ, ವೃಷಭ ರಾಶಿಯಲ್ಲಿ 3 ನಕ್ಷತ್ರಗಳು ಬರ್ತಾ ಹೋಗುತ್ತೆ. ಕೃತಿಕಾ, ರೋಹಿಣಿ, ಮೃಗಶಿರ ನಕ್ಷತ್ರ. ಸೊ ಈ 3 ನಕ್ಷತ್ರದವ್ರಿಗೂ ಕೂಡ ಯಾವ್ಯಾವ ರೀತಿ ಇರುತ್ತೆ ಈ ವರ್ಷ ಅಂತ ಅಂದರೆ ನೋಡಿ, ಮುಖ್ಯವಾಗಿ ಈ 6ನೇ ತಿಂಗಳವರೆಗೂ ತುಂಬ ರಾಜಯೋಗದಲ್ಲಿ ಇರ್ತೀರ ವೃಷಭ ರಾಶಿಯವರು. ಮನೆ ತಗೊಳ್ಳೋದಾಗಿರ್ಬೋದು, ಮನೆ ಕಟ್ಟೋದಾಗಿರ್ಬೋದು, ಅಥವಾ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯೋದಾಗಿರ್ಬೋದು. ಮುಖ್ಯವಾಗಿ ವೃಷಭ ರಾಶಿಯವ್ರಿಗೆ ಯಾರಿಗೆಲ್ಲ ಮದುವೆ ಆಗಿರಲ್ಲ ಅವ್ರಿಗೆಲ್ಲ ಮದುವೆ ಆಗೋ ಅಂಥ ಸಾಧ್ಯತೆಗಳು ಬಹಳಷ್ಟು ಇರುತ್ತೆ. ಅದೇ ರೀತಿ ಧನಸ್ಥಾನದಲ್ಲಿ ಗುರು ಇರೋದ್ರಿಂದ ದುಡ್ಡಿಗೇನು ತೊಂದರೆ ಇರೋದಿಲ್ಲ. ದುಡ್ಡು ಕಾಸು ಬರ್ತಾನೆ ಇರುತ್ತೆ. ಮತ್ತು ಮುಖ್ಯವಾಗಿ ಏನಪ್ಪ ಅಂತಂದರೆ ವೃಷಭ ರಾಶಿಯವರು ಯಾವಾಗಲೂ ನೀವು ಈ ಹರಿಯೋ ನೀರಲ್ಲಿ ಸ್ನಾನ ಮಾಡ್ತಾ ಹೋಗಬೇಕು. ಯಾಕಂದರೆ ಅದರಲ್ಲಿ ನೋಡಿ, ರೋಹಿಣಿ ನಕ್ಷತ್ರ ಕೂಡ ವೃಷಭ ರಾಶಿಯವರು ಬರುತ್ತೆ. ಈ ಹರಿಯೋ ನೀರಲ್ಲಿ ಯಾವಾಗಲೂ ಸಮುದ್ರ ಸ್ನಾನ, ನದಿ ಸ್ನಾನ, ಮತ್ತು ಎಲ್ಲನ ಒಂದು 6 ತಿಂಗಳಿಗೊಂದ್ಸತಿ ಅಥವಾ 3 ತಿಂಗಳಿಗೊಂದ್ಸತಿ ಯಾವುದಾದ್ರೂ ಒಂದು ಟೆಂಪಲ್ನ ವಿಸಿಟ್ ಮಾಡೋದು. ಅದರಲ್ಲೂ ನೀವು ಅತಿ ಹೆಚ್ಚು ಶಿವನ ಒಂದು ಟೆಂಪಲ್ ವಿಸಿಟ್ ಮಾಡೋದಾಗಿರ್ಬೋದು, ವಿಷ್ಣುವಿನ ಒಂದು ಟೆಂಪಲ್ ವಿಸಿಟ್ ಮಾಡೋದಾಗಿರ್ಬೋದು. ಇದನ್ನು ಮಾಡ್ತಾ ಬಂದರೆ ಎಲ್ಲೋ ಒಂದು ಕಡೆ ನಿಮ್ಮ ಸಕ್ಸಸ್ಸು ನೀವೇನು ಅಂದ್ಕೊಳ್ತಿರ್ತೀರ ಅದು ಆಗ್ತಾ ಹೋಗುತ್ತೆ ವೃಷಭ ರಾಶಿಯವ್ರಿಗೆ. ಮತ್ತು 6ನೇ ತಿಂಗಳ ನಂತರ ಗುರು ಬದಲಾಗ್ತಾ ಹೋಗ್ತಾನೆ. ಯಾಕಂದರೆ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಬರ್ತಾನೆ, ಕಟಕ ರಾಶಿಯಿಂದ ಸಿಂಹ ರಾಶಿಗೆ ಬರ್ತಾನೆ. ಕಟಕ ರಾಶಿಯಿಂದ ಸಿಂಹ ರಾಶಿಗೆ ಬಂದಾಗ ಎಲ್ಲೋ ಒಂದು ಕಡೆ ಫ್ರೆಂಡ್ಸಿಂದನೇ ನೀವು ಎಲ್ಲೋ ಒಂದು ಕಡೆ ಕಷ್ಟಕ್ಕೆ ಸಿಕ್ಕಾಕೊಳ್ಳೋವಂಥ ಚಾನ್ಸಸ್ ಅತಿ ಹೆಚ್ಚಾಗಿರುತ್ತೆ. ಮತ್ತು ಮುಖ್ಯವಾಗಿ ಏನಪ್ಪ ಅಂತಂದರೆ ಮುಂದಿನ ವರ್ಷ ಅಂದಾಗ ಎಲ್ಲೋ ಒಂದು ಕಡೆ ನಿಮ್ಮ ಜಾಗಗಳನ್ನ ಮಾರ್ಕೊಳ್ಳೋದಾಗಿರ್ಬೋದು, ಅಥವಾ ಇವಾಗೇನೋ ಡೆವಲಪ್ ಆಗಿರ್ತೀರ, ಏನೋ ಮಾಡೋಕ್ಕೆ ಹೋಗಿರ್ತೀರ, ಎಲ್ಲೋ ಒಂದು ಕಡೆ ದುಡ್ಡು ಹಾಕಿರ್ತೀರ, ಅದೆಲ್ಲೋ ಒಂದು ಕಡೆ ಸ್ಟಕ್ ಆಗಿ ಅದರಿಂದ ತೊಂದರೆಗಾಗೋದು. ಮತ್ತು ಈ ವೃಷಭ ರಾಶಿಯವರು ಶ್ಯೂರಿಟಿ ಕೊಡೋಕ್ಕೆ ಜಾಸ್ತಿ ಹೋಗ್ತಾರೆ. ಅಂದರೆ ಮಧ್ಯವಸ್ತಿಕೆಯನ್ನು ಮಾಡೋ ಒಂದು ಗುಣಗಳು ಜಾಸ್ತಿ ಇರುತ್ತೆ. ಅದರಲ್ಲೂ ರೋಹಿಣಿ ನಕ್ಷತ್ರದವರು ಅತಿ ಹೆಚ್ಚು ಇದರಲ್ಲಿ. ಯಾಕಂದರೆ ಕೃತಿಕಾ ನಕ್ಷತ್ರದವರು ಅಷ್ಟು ಬರೋದಿಲ್ಲ. ರೋಹಿಣಿ ನಕ್ಷತ್ರದವರು ಯಾಕಂದರೆ ಅದು ಚಂದ್ರನ ನಕ್ಷತ್ರ ಆಗಿರೋದ್ರಿಂದ ಮಧ್ಯವಸ್ತಿಕೆಯನ್ನು ಜಾಸ್ತಿ ಹೋಗ್ತಾರೆ. ಅಂಥವ್ರಿಗೆ ಬಹಳ ತೊಂದರೆಯಲ್ಲಿ ಸಿಕ್ಕಾಕೊಳ್ತೀರಾ. ಅಂದರೆ ಎಲ್ಲಾದರೂ ಒಂದು ಕಡೆ ಶ್ಯೂರಿಟಿ ಕೊಟ್ಟಿದ್ದರೆ ನಿಮ್ಮ ಮನೆ ಮಠವನ್ನು ಮಾರ್ಕೊಳ್ಬೇಕಾಗುತ್ತೆ. ಅದು 6ನೇ ತಿಂಗಳ ನಂತರ ಆಗಿರ್ಬೋದು, 10ನೇ ತಿಂಗಳ ನಂತರ ಆಗಿರ್ಬೋದು. ಯಾಕಂದರೆ ರಾಹುಕೇತುಗಳ ಬದಲಾವಣೆಯಿಂದ ಕೂಡ ಬಹಳಷ್ಟು ಪರಿಣಾಮವನ್ನು ನೋಡ್ತಾ ಹೋಗ್ತೀರಾ. ಮತ್ತು ನೋಡಿ, ಶನಿಯ ಒಂದು ದೃಷ್ಟಿ ನೇರ ವೃಷಭ ರಾಶಿಯ ಮೇಲೆ ಬೀಳೋದ್ರಿಂದ ಅಲ್ಲೂ ಕೂಡ ವೃಷಭ ರಾಶಿಯವ್ರಿಗೆ ಎಲ್ಲೋ ಒಂದು ಕಡೆ ಮಾತಿನ ಮೇಲೆ ನಿಗಾ ಇರಬೇಕಾಗುತ್ತೆ. ಎಲ್ಲೋ ಒಂದು ಕಡೆ ಒಂದು ಸಣ್ಣ ಮಾತು ಕೂಡ ಕ್ಯಾಲ್ಕುಲೇಟ್ ಹಾಕಿ ದೊಡ್ಡ ವೈರಲ್ ಆಗೋದು. ಯಾಕಂದರೆ ಇದು ಕೆಲವೊಂದು ರಾಜಕಾರಣಿಗಳಿಗಾಗಿರ್ಬೋದು, ಅಥವಾ ಸಿನಿಮಾ ವ್ಯಕ್ತಿಗಳಿಗಾಗಿರ್ಬೋದು, ಅಥವಾ ಮಾಧ್ಯಮಗಳಲ್ಲಿ ಬರ್ತಕ್ಕಂಥ ವ್ಯಕ್ತಿಗಳಲ್ಲಿ ಮಾತಿನ ಒಂದು ಚಕಮಕಿಯಿಂದ ಎಲ್ಲೋ ಒಂದು ಕಡೆ ಸಿಕ್ಕಾಕೊಳ್ಳುವಂಥ ಚಾನ್ಸಸ್ ಅತಿ ಹೆಚ್ಚಿರುತ್ತೆ. ಯಾಕಂದರೆ ಶನಿಯ ದೃಷ್ಟಿ ಬೀಳೋದ್ರಿಂದ, 3ನೇ ದೃಷ್ಟಿ ಬೀಳೋದ್ರಿಂದ. ಅದೇ ರೀತಿ ನೋಡಿ, ಶನಿಯ ದೃಷ್ಟಿ 5ನೇ ದೃಷ್ಟಿ ಕೂಡ ನಿಮಗೆ 4ನೇ ಮನೆಗೆ ಬೀಳೋದ್ರಿಂದ ಮಕ್ಕಳಿಂದ ಸ್ವಲ್ಪ ಕೇರ್ಫುಲ್ ಆಗಿರಬೇಕಾಗುತ್ತೆ. ಅಂದರೆ ನಿಮ್ಮ ಮಕ್ಕಳ ಮೇಲೆ ನೀವು ನಿಗಾ ವಹಿಸಬೇಕಾಗತ್ತೆ. ಇಲ್ಲಾಂದರೆ ಮಕ್ಕಳಿಂದ ಯಾವುದಾದ್ರೂ ಒಂದು ತೊಂದರೆಗೆ ಒಳಪಡ್ತಕ್ಕಂಥದ್ದು, ಅಥವಾ ಮಕ್ಕಳ ಒಂದು ಭವಿಷ್ಯ ರೂಪಿಸೋಕ್ಕೋಗಿ ಎಲ್ಲೋ ಒಂದು ಕಡೆ ಹಾಸ್ಟೆಲಲ್ಲಿ ಬಿಟ್ಟಿರ್ತೀರ, ಎಲ್ಲೋ ಒಂದು ಕಡೆ ಸ್ಕೂಲಲ್ಲಿ ಬಿಟ್ಟಿರ್ತೀರ. ಯಾವುದಾದ್ರೂ ಒಂದು ಸಣ್ಣ ವಿಷಯಗಳು, ಮಕ್ಕಳ ಒಂದು ಏನಪ್ಪ ಅಂತಂದರೆ ಯಾವುದಾದ್ರೂ ಒಂದು ಹ್ಯಾಬಿಟ್ಸ್ ಆಗಿರ್ಬೋದು, ಅಥವಾ ಎಲ್ಲೋ ಮಕ್ಕಳು ಸಿಕ್ಕಾಕೊಳ್ಳೋದಾಗಿರ್ಬೋದು. ಈ ಥರ ಒಂದು ಸಣ್ಣ ವಿಷಯಗಳು ಕಿವಿಗೆ ಬಿದ್ದಾಗ ಬಹಳಷ್ಟು ನೋವನ್ನು ತಿಂತಾ ಹೋಗ್ತೀರಾ. ಅದೇ ರೀತಿ ನೋಡಿ, ನಿಮ್ಮ ಸಪ್ತಮಕ್ಕೆ ಶನಿ ದೃಷ್ಟಿ ಬೀಳೋದ್ರಿಂದ ಅಲ್ಲೂ ಕೂಡ ಗಂಡ ಹೆಂಡತಿ ಮಧ್ಯೆ ಯಾವುದಾದ್ರೂ ಸಮಸ್ಯೆ ಆಗುವಂಥದ್ದಾಗಿರ್ಬೋದು, ಅಥವಾ ಮಾತಿನಿಂದ ಮನೆ ಒಡೆಯುವಂಥ ಸಂದರ್ಭ ಕೂಡ ಆಗ್ತಾ ಹೋಗುತ್ತೆ. ವೃಷಭ ರಾಶಿಯವರು ಕೇರ್ಫುಲ್ ಆಗಿರಬೇಕಾಗತ್ತೆ. ಆದರೆ ದುಡ್ಡು ಕಾಸಿಗೆ ಯಾವುದೇ ತೊಂದರೆ ಇರೋದಿಲ್ಲ. ದುಡ್ಡು ಕಾಸು ಬಹಳವಾಗಿ ಹೇರಳವಾಗಿ ಬರ್ತಾ ಹೋಗುತ್ತೆ. ಮತ್ತು ವೃಷಭ ರಾಶಿಯಲ್ಲಿ ಮುಖ್ಯವಾಗಿ ತುಂಬ ಚೆನ್ನಾಗಿ ಲಕ್ ಇರೋದು ಯಾರಿಗಪ್ಪ ಅಂತಂದರೆ ನೋಡಿ, ರೋಹಿಣಿ ನಕ್ಷತ್ರದವ್ರಿಗೆ ತುಂಬ ಲಕ್ ಜಾಸ್ತಿ ಇರುತ್ತೆ. ಅದರಲ್ಲೂ ಮೃಗಶಿರ ನಕ್ಷತ್ರದವರು 1, 2ನೇ ಪಾದ ಬರುತ್ತೆ. ಕೃತಿಕಾ ನಕ್ಷತ್ರದವ್ರಿಗೂ ಕೂಡ ತುಂಬ ಲಕ್ ಇರುತ್ತೆ. ಕೃತಿಕಾ ನಕ್ಷತ್ರದವ್ರಿಗೆ ಲಕ್ ಇರುತ್ತೆ. ಆದರೆ ಈ ಒಂದು 3 ತಿಂಗಳು ಎಲ್ಲೋ ಒಂದು ಕಡೆ ಜವಾಬ್ದಾರಿಯಿಂದ ಇರಬೇಕಾಗುತ್ತೆ ವೃಷಭ ರಾಶಿಯವರು. ಅದು ಬಿಟ್ಟರೆ ವೃಷಭ ರಾಶಿಯವರು ಅತಿ ಹೆಚ್ಚು ವೆಹಿಕಲ್ ತಗೊಳ್ಳೋದು, ಅಂದರೆ
ಏನಾದರೂ ವೆಹಿಕಲ್ನ, ಯಾಕಂದರೆ ಶನಿ ಕೂಡ ನಿಮಗೆ 11ನೇ ಭಾವದಲ್ಲಿರೋದ್ರಿಂದ ಈ ಕಬ್ಬಿಣದಿಂದ ಕೆಲಸ ಮಾಡ್ತಕ್ಕಂಥವ್ರು ಅಥವಾ ವೆಹಿಕಲ್ ತೊಗೊಳ್ಬೇಕು ಅಂತ ಇರೋರು, ಏನಾದರೂ ಈ ಶೋರೂಮ್ಸ್ ಏನಿಟ್ಟಿರ್ತೀರ ಅಂಥವ್ರಿಗೆ ಕೂಡ ತುಂಬ ಲಾಭದಲ್ಲಿರ್ತೀರ. ಈ ವರ್ಷದಲ್ಲಿ ಅವರು ತುಂಬ ಲಾಭವನ್ನು ಗಳಿಸ್ತಾ ಹೋಗ್ತೀರಾ. ಅದು ಬಿಟ್ಟು ವಿದೇಶದಲ್ಲಿ ಯಾರೆಲ್ಲ ಕೆಲಸ ಮಾಡ್ತಿರ್ತೀರ, ಯಾಕಂದರೆ ವೃಷಭ ರಾಶಿಯವ್ರಿಗೆ ತುಂಬ ಟೈಮ್ ಚೆನ್ನಾಗಿರೋದ್ರಿಂದ ಎಲ್ರಿಗೂ ವೃಷಭ ರಾಶಿಯವ್ರಿಗೆ ಈ ಫಾರಿನ್ಗೆ ವಿದೇಶ ಪ್ರಯಾಣ ಮಾಡುವಂಥ ಆಸೆ ಜಾಸ್ತಿ ಆಗಿರುತ್ತೆ. ಮತ್ತು ವಿದೇಶದಲ್ಲಿ ಕೆಲಸ ಮಾಡೋ ಒಂದು ಆಂಬಿಷನ್ನು ಅತಿ ಹೆಚ್ಚು ಇರುತ್ತೆ. ಯಾಕಂದರೆ ಅದು ಒಂದು ಚಂದ್ರನ ಒಂದು ನಕ್ಷತ್ರ ಕೂಡ ಅಲ್ಲೇ ಬಂದಿರೋದ್ರಿಂದ, ರಾಶಿಯಾಧಿಪತಿ ಶುಕ್ರ ಆಗಿರೋದ್ರಿಂದ ವೃಷಭ ರಾಶಿಯವ್ರಿಗೆ ಲಕ್ಸುರಿಯನ್ನು ಜಾಸ್ತಿ ಕೇಳ್ತಾ ಹೋಗ್ತಾನೆ. ಸೊ ಹಾಗಾಗಿ ವಿದೇಶದಲ್ಲಿ ಪ್ರಾಪರ್ಟಿ ತೊಗೊಂಡಿರೋರು ಅಥವಾ ಆ ಪ್ರಾಪರ್ಟಿ ಮಾರ್ಕೊಂಡು ಎಲ್ಲೋ ಒಂದು ಕಡೆ ಈ ವರ್ಷ 10ನೇ ತಿಂಗಳ ನಂತರ ಸ್ವದೇಶಕ್ಕೆ ಬರುವಂಥ ಚಾನ್ಸಸ್ ಅತಿ ಹೆಚ್ಚಾಗಿರುತ್ತೆ. ಮತ್ತು IT-BTಯಲ್ಲಿ ಏನೆಲ್ಲ ಕೆಲಸ ಮಾಡ್ತಿರ್ತೀರ ವೃಷಭ ರಾಶಿಯವರು, ಅವ್ರಿಗೆ ಎಲ್ಲೋ ಒಂದು ಕಡೆ ಸಣ್ಣ ತೊಂದರೆಗಳು, ಕೆಲಸದ ವಿಚಾರದಲ್ಲಿ ತೊಂದರೆಗಳು ಕಾಡ್ತಾ ಹೋಗುತ್ತೆ. ಅದನ್ನು ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ಬೇಕಾಗುತ್ತೆ. ವೃಷಭ ರಾಶಿಯವರಿಗೆ ತುಂಬ ಪಾಸಿಟಿವ್ ಇರುತ್ತೆ, ಜೊತೆಗೆ ಅದರಲ್ಲೆಲ್ಲೋ ಬರ್ತಕ್ಕಂಥ ಒಂದು ಸಣ್ಣ ನೆಗೆಟಿವ್ ಕೂಡ ನೋಡ್ಕೊಳ್ಬೇಕಾಗುತ್ತೆ. ವೃಷಭ ರಾಶಿಯವರು ಅತಿ ಹೆಚ್ಚು ನೋಡಿ ವಿಷ್ಣುವಿನ ಒಂದು ಆರಾಧನೆ ಮಾಡಬೇಕಾಗುತ್ತೆ. ಮತ್ತು ಮುಖ್ಯವಾಗಿ ಏನಪ್ಪ ಅಂತಂದರೆ ವೃಷಭ ರಾಶಿಯವರು ಶುಕ್ರನಿಗೆ ಸಂಬಂಧಪಟ್ಟಂತಹ ಒಂದು ಕುಬೇರನ ಒಂದು ಸ್ಟೋನನ್ನು ತಂದು ನಿಮ್ಮ ಮನೇಲಿ ಇಟ್ಕೊಳ್ಳೋದು, ಅಥವಾ ನಿಮ್ಮ ಮನೆಯಲ್ಲಿ ನೀವು ಮಲಗೋ ಜಾಗದಲ್ಲಿ ಒಂದು ವಿಷ್ಣುವಿನ ಒಂದು ವಿಗ್ರಹ ಆಗಿರ್ಬೋದು. ಯಾಕಂದರೆ ಎಲ್ಲವೂ ಕೂಡ ನಮ್ಮಲ್ಲಿ ಪರಿಹಾರವಾಗಿ ಕೊಡ್ತಿದ್ದೀವಿ. ಅದನ್ನು ಇಟ್ಕೊಂಡಾಗ ಈ ಸಣ್ಣ ಪ್ರಾಬ್ಲಮಿಂದ ಕೂಡ ಹೊರಗಡೆ ಬರ್ಬೋದು. ಇದರ ನಂತರ ವೃಷಭ ರಾಶಿಯವರಿಗೆ ಮುಟ್ಟಿದೆಲ್ಲ ಚಿನ್ನ ಅಂತ ಹೇಳ್ಬೋದು. ರಾಜಯೋಗದ ಒಂದು ವರ್ಷ ವೃಷಭ ರಾಶಿಯವ್ರದ್ದಾಗಿರುತ್ತೆ. ಒಳ್ಳೆಯದಾಗಲಿ.